ದುರ್ಗಾದೇವಿಯ 4 ದಿನಗಳ ಜಾತ್ರಾ ಮಹೋತ್ಸವ. ಗಂಗಾವತಿ ಇಲ್ಲಿನ ಶ್ರೀ ದುರ್ಗಾದೇವಿ ಗ್ರಾಮದೇವತೆಯ ಜಾತ್ರಾ ಮಹೋತ್ಸವ ದಿನಾಂಕ 18ರಿಂದ 21ರವರೆಗೆ 4 ದಿನಗಳ ಕಾಲ ಶ್ರದ್ಧೆ ಭಕ್ತಿ ಸಂಭ್ರಮದಿಂದ ಜರುಗಲಿದೆ ಎಂದು ದೇವಸ್ಥಾನದ ಸಮಿತಿಯ ಅಧ್ಯಕ್ಷ ಜೋಗದ ನಾರಾಯಣಪ್ಪ ನಾಯ್ಕ್ ಸೇರಿದಂತೆ ವಿವಿಧ ಸಮಾಜದ ಮುಖಂಡರುಗಳಾದ ಅಮರಜ್ಯೋತಿ ವೆಂಕಟೇಶ್, ರಾಜಣ್ಣ, ಮಲ್ಲಿಕಾರ್ಜುನ್ ಬಿಚ್ಚಾಲಿ, ಅಮರಜ್ಯೋತಿ ನರಸಪ್ಪ, ನಾಗರಾಜ್, ಅನ್ನಪೂರ್ಣ ಸಿಂಗ್, ರಮೇಶ್ ದಳಪತಿ, ಹುಲಗಪ್ಪ, ವೀರಭದ್ರಪ್ಪ ನಾಯ್ಕ್, ಹನುಮಂತಪ್ಪ ನಾಯ್ಕ್, ಗೀತಾ, ವಿಕ್ರಮ್ ಸೇರಿದಂತೆ ಸೈಯದ್ ಅಲಿ ಮತ್ತಿತರರು ಹೇಳಿದರು. ಅವರು ಸೋಮವಾರದಂದು ದೇವಸ್ಥಾನದ ಸಮುದಾಯ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ದಿನಾಂಕ 18ರಂದು ಪೂರ್ಣ ಕುಂಭೋತ್ಸವದ ಮೆರವಣಿಗೆ ಸಕಲ ವಾದ್ಯ ವೈಭವದೊಂದಿಗೆ ಕಲ್ಮಠ ದೇವಸ್ಥಾನದಿಂದ ಪ್ರಮುಖ ರಾಜಬೀದಿಗಳ ಮೂಲಕ ದೇವಸ್ಥಾನಕ್ಕೆ ಆಗಮಿಸಲಿದ್ದು, ದಿನಾಂಕ 19ರಂದು ಮಹಾಸಂಕಲ್ಪ ಗಣಪತಿ ಪೂಜೆ, ದುರ್ಗಾ ಸಪ್ತಶತಿ ಪಾರಾಯಣ, ಮಹಾದಾಸೋಹ ಜರುಗಲಿದ್ದು ಸಂಜೆ ಕುಂಕುಮಾರ್ಚನೆ ನಡೆಯಲಿದೆ. ದಿನಾಂಕ 20ರಂದು ನವಚಂಡಿ ಹೋಮ, ದಿನಾಂಕ 21ರಂದು ಶ್ರೀ ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅಮ್ಮನವರ ವಿಗ್ರಹದ ಭವ್ಯ ಮೆರವಣಿಗೆ ಸಕಲ ವಾದ್ಯ ವೈಭವದೊಂದಿಗೆ ಶ್ರೀ ಗಾಳೆಮ್ಮ ದೇವಸ್ಥಾನದಿಂದ ಶ್ರೀ ದುರ್ಗಾದೇವಿ ದೇವಸ್ಥಾನದವರೆಗೆ ಜರುಗಲಿದ್ದು, ಅಭಿಷೇಕ, ಹೂವಿನ ಅಲಂಕಾರ ಸೇರಿದಂತೆ ಲಲಿತ ಸಹಸ್ರ ಪಾರಾಯಣ, ಮಹಾಪ್ರಸಾದ ಜರುಗಲಿದೆ ಎಂದು ತಿಳಿಸಿದ ಅವರು, ಈ ಮೇಲಿನ ಎಲ್ಲಾ ಕಾರ್ಯಕ್ರಮಗಳಿಗೆ ಸರ್ವಧರ್ಮದವರು, ಜನಾಂಗದವರು ಆಗಮಿಸಿ ಮಾತೆ ದುರ್ಗಾ ಪರಮೇಶ್ವರಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ಎಲ್ಲ ಪತ್ರಕರ್ತ ಬಂಧುಗಳನ್ನು ಸ್ವಾಗತಿಸುತ್ತಾ, ಈ ಜಾತ್ರೆ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವಂಥ ಜಾತ್ರೆ. ಈ ಜಾತ್ರೆ ಗ್ರಾಮ ದೇವತೆ ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಲ್ಲ, ಪ್ರತಿಯೊಬ್ಬ ಜನಾಂಗದ ಆರಾಧ್ಯ ದೈವತೆ. ಆದ್ದರಿಂದ ಈ ಒಂದು ಡಿಸೆಂಬರ್ 18, 19, 21 ಈ 4 ದಿನ ಈ ಕಾರ್ಯಕ್ರಮಕ್ಕೆ ಸಕಲ ಸದ್ಭಕ್ತರು ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, 18ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಕಲ್ಮಠದಿಂದ ಕುಂಭ ಮೆರವಣಿಗೆ ಇರ್ತದೆ. ಅದಕ್ಕೆ ಸಕಲ ಭಕ್ತರು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಮತ್ತು 19ನೇ ತಾರೀಕು ಚಂಡಿ ಪಾರಾಯಣ ಇರುತ್ತದೆ, ಆ ಪಾರಾಯಣದಲ್ಲಿ ಸಹಿತ ಭಾಗವಹಿಸಬೇಕು. 20ನೇ ತಾರೀಕು ಚಂಡಿ ಪೂರ್ಣಾಹುತಿ ಇರುತ್ತದೆ, ಈ ಪೂರ್ಣಾಹುತಿಗೂ ಸಹಿತ ಭಾಗವಹಿಸಿ ಮಧ್ಯಾಹ್ನ 4 ಗಂಟೆಗೆ ಕುಂಭ ಮೆರವಣಿಗೆ ಇರುತ್ತದೆ ಗೌಡ್ರ ಮನೆಯಿಂದ. ಅಲ್ಲಿಯೂ ಸಹಿತ ತಾವೆಲ್ಲ ಸಕಲ ಭಕ್ತರು ಭಾಗವಹಿಸಬೇಕು. ಸಾಯಂಕಾಲ ಮತ್ತೆ ಅದೇ 20ನೇ ತಾರೀಕು ಕಲ್ಮಠದಿಂದ ಭವ್ಯ ಮೆರವಣಿಗೆ ಇರ್ತದೆ ಅಮ್ಮಂದು. ಆ ಮೆರವಣಿಗೆಯಲ್ಲಿ ವಿಶೇಷವಾಗಿ ಆ ಧ್ವನಿಯಿಂದ ಬಾಣ ಬಿಡುವಂತ ಬರ್ತಾರೆ. ಆ ಒಂದು ಬಾಣ ಬಿಡಿಸಿನೊಂದಿಗೆ ಅಮ್ಮನ ಮೆರವಣಿಗೆ ಇರ್ತದೆ, ಅದಕ್ಕೆ ಭಾಗವಹಿಸಬೇಕು. 21ನೇ ತಾರೀಕಿಗೆ ಮಹಾಜಾತ್ರೆ. ಈ 4 ದಿನ ಜಾತ್ರೆಗೆ ಸಕಲ ಭಕ್ತಾದಿಗಳು ಭಾಗವಹಿಸಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕಂತೇಳಿ ಕೇಳುತ್ತಾ, ಈ 4 ದಿನ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಅನ್ನ ಸಂತರ್ಪಣೆ ಇರ್ತದೆ. 4 ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಅಮ್ಮನ ಸೇವೆ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಪತ್ರಿಕಾ ಸಂದೇಶವನ್ನು ಕರೆಯಲಾಗಿದೆ. ಈಗಾಗಲೇ 18, 19, 20, 21 ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಸಿದ್ಧತೆಗಳನ್ನು ಆಯಾ ಸಮಿತಿಯ ಅಧ್ಯಕ್ಷರುಗಳು ಮತ್ತು ಸದಸ್ಯರು ಎಲ್ಲರೂ ಏನಪ್ಪ ಅಂದರೆ ಸಕ್ರಿಯವಾಗಿ ದೇವಿಯ ಒಂದು ಕೃಪೆಗೆ ಪಾತ್ರರಾಗಿ ತಮ್ಮ ಕೆಲಸದಲ್ಲಿ ನಮ್ಮ ಎಲ್ಲ ಸದಸ್ಯರು ಅಧ್ಯಕ್ಷರುಗಳು ತೊಡ್ಕೊಂಡಿದ್ದಾರೆ. ಊಟದ ಸಮಿತಿ ಇರ್ಬೋದು, ನೀರಿನ ಸಮಿತಿ ಇರ್ಬೋದು, ಆಹಾರ ಸಮಿತಿ ಇರ್ಬೋದು, ಇನ್ನಿತರ ದೇವಸ್ಥಾನ ಪೂಜಾ ಸಮಿತಿ ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಗಳ ಜೊತೆಗೆ ಮಹಿಳೆಯರು ಸಹಿತ ತಮ್ಮ ಕುಂಭ ವ್ಯವಸ್ಥೆಯ ಬಗ್ಗೆ
ತಮ್ಮ ಕಾರ್ಯಕ್ರಮಗಳ ಬಗ್ಗೆ ಅವರು ಸಹಿತ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀರಾಮ ಗಡಿಯವರ ಮಾರ್ಗದರ್ಶನದಲ್ಲಿ ಏನು ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಊರಿನ ಹಿರಿಯರು ಎಲ್ಲರೂ ಮುಖಂಡರುಗಳು ಸೇರಿ ಎಲ್ಲ 63 ಸಮಾಜದ ಎಲ್ಲ ಬಂಧುಗಳನ್ನು ಕರೆಸಿ ಈಗಾಗಲೇ ಅವರ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಸ್ಪರ್ಶಿ ಗ್ರಾಮ ದೇವತೆಯ ಒಂದು ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಎಲ್ಲರೂ ಶ್ರಮ ಪಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಕಲ ಸದ್ಭಕ್ತರು ಯಾವುದೇ ಕಾರಣಕ್ಕೂ ಗ್ರಾಮ ದೇವತೆ ಅಂದ್ರೆ ಎಲ್ಲರಿಗೂ ಬೇಕಾಗಿರತಕ್ಕಂಥ ದೇವತೆ, ಒಬ್ಬರೇ ಕೇವಲ ಒಬ್ಬರು ಮನೆಗೆ ಸೀಮಿತ ಅಲ್ಲ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಬಂದು ದೇವಿ ಅಮ್ಮನ ಕೃಪೆಗೆ ಪಾತ್ರರಾಗಬೇಕು. 4 ದಿವಸವೂ ಸಹಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. 4 ದಿವಸ ಸಹಿತ ದೇವಸ್ಥಾನದಲ್ಲಿ 12 ಗಂಟೆಗೆ ಚನ್ನಬಸವ ಕಲ್ಯಾಣ ಮಂಟಪದಲ್ಲಿ ಏನಪ್ಪ ಅಂದ್ರೆ ಪ್ರಸಾದ ವ್ಯವಸ್ಥೆ ಇರ್ತದೆ. ಅದೇ ರೀತಿಯಾಗಿ ಮೊದಲೇ ದಿನ 9 ಗಂಟೆಗೆ ಏನಪ್ಪ ಅಂದ್ರೆ ಕುಂಭ ಮೆರವಣಿಗೆ ಇರುತ್ತೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತಂದು ನಾವು ವಿನಂತಿ ಮಾಡ್ತೀವಿ. ಆದಿಶಕ್ತಿ ದುರ್ಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ 18, 19, 20, 21ರಂದು 4 ದಿನಗಳ ಕಾಲ ಅತ್ಯಂತ ವೈಭವೋಪೇತವಾಗಿ ಧಾರ್ಮಿಕ ವಿಧಿವಿಧಾನಗಳಿಂದ ಏನಪ್ಪ ಅಂತಂದ್ರೆ ಅತ್ಯಂತ ವೈಭವವಾಗಿ ಜರುಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಸರ್ವಧರ್ಮದ ಬಂಧುಗಳು, ಭಗನಿಯರು, ಅದೇ ರೀತಿಯಾಗಿ ಗಂಗಾವತಿ ತಾಲೂಕು, ಇಡೀ ಕೊಪ್ಪಳ ಜಿಲ್ಲೆ ಎಲ್ಲ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಮ್ಮನ ಆಶೀರ್ವಾದಕ್ಕೆ ಪಾತ್ರ ಆಗಬೇಕಂತೇಳಿ ಕೇಳ್ಕೊಳ್ತೀನಿ. ದುರ್ಗಾದೇವಿ ಜಾತ್ರೆಯ ಮಹೋತ್ಸವ ಅಂಗವಾಗಿ ಈ ಸರಿ 4 ದಿನ ಕಾರ್ಯಕ್ರಮ ಇರುವುದರಿಂದ ಗಂಗಾವತಿ ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ಜನತೆ ಬಂದು ಅಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತೀನಿ. ದಿವಸ ಬೆಳಗ್ಗೆ 9 ಗಂಟೆಯಿಂದ ಕಲ್ಲುಮಠದಿಂದ ಗುಡಿಯವರೆಗೆ ಇರ್ತೇವೆ. ಎಲ್ಲ ಹೇಳಿದಂತೆ ಕುಂಕುಮಾರ್ಚನೆ, ಸಹಸ್ರನಾಮ, ಆಮೇಲೆ ಜಾತ್ರಾ ಮಹೋತ್ಸವ ಸಲುವಾಗಿ ಮಹಿಳೆಯರೇ ಒಂದು ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. 22ನೇ ತಾರೀಕು ಸಂಜೆ 6 ಗಂಟೆಗೆ ಚನ್ನಬಸವ ರಂಗಮಂದಿರದಲ್ಲಿ. ಅವತ್ತಿಂದ ಎಲ್ಲ ಹೆಣ್ಮಕ್ಳು ಬಂದು ನೀವೆಲ್ಲರೂ ಬಂದು ಜಾತ್ರೆ ಮಹೋತ್ಸವ ಸಲ ಮಾಡಬೇಕು. ಎಲ್ಲರೂ ಅದನ್ನು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಹೇಳ್ತೀವಿ. ಗ್ರಾಮದ ದೇವತೆ ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ನಡೆಯುತ್ತಾ ಇರ್ತದೆ. ಆದ ಕಾರಣ ಎಲ್ಲ ಭಕ್ತರು ಶಾಂತಿ ರೀತಿಯಿಂದ ಬಂದು ದರ್ಶನ ಪಡ್ಕೊಂಡು ನಮ್ಮೊಂದು ಯಾವುದೇ ಒಂದು ಥರದ ಗೊಂದಲ ಆಗದ ಥರ ಶಾಂತಿಯಿಂದ ಕಾಪಾಡಿಕೊಂಡು ಅಮ್ಮನ ದರ್ಶನ ಪಡಿಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ರೀತಿ ಪ್ರತಿದಿನವೂ 18, 19, 20, 21ರಂದು CBS ಕಲ್ಯಾಣ ಮಂಟಪದಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಅದಕ್ಕೆ 12 ಗಂಟೆ 12:15 ಪ್ರಸಾದ ಚಾಲು ಆಗ್ತದೆ. ಅದಕ್ಕೆ ಶಾಂತಿ ರೀತಿಯಿಂದ ಎಲ್ಲರೂ ಪ್ರಸಾದ ಮಾಡಿಕೊಂಡು ಈ ಜಾತ್ರೆಯನ್ನು ಎಲ್ಲರೂ ಒಂದು ತಮ್ಮ ಮಾಧ್ಯಮ ಮಿತ್ರರು ಈ ಒಂದು ಎತ್ತಿನ ಒತ್ತು ಕೊಟ್ಟು ಪ್ರಚಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. ಪಾಲಕಿ ಗಂಗಾವತಿಯ ಕ್ಷೇತ್ರವನ್ನು ಶ್ರೀರಕ್ಷೆಯಾಗಿ ನಿಂತಿರ್ತಕ್ಕಂಥ ಗ್ರಾಮ ದೇವತೆಯಾಗಿರ್ತಕ್ಕಂಥ ದುರ್ಗಾದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಪತ್ರಿಕಾ ಮಾಧ್ಯಮವನ್ನು ಕರೆಯಲಾಗಿದ್ದು, ಈ ಒಂದು ದುರ್ಗಾದೇವಿಯ ಜಾತ್ರಾ ಮಹೋತ್ಸವ ಸತತ ವರ್ಷ ಕೂಡ ಜಾತ್ರೆ ಮಾಡ್ತೀವಿ. ಆದರೂ ಈ 3 ವರ್ಷದಂತೆ ಪ್ರತಿ 3 ವರ್ಷದಂತೆ ನಡೀತಕ್ಕಂಥ ಈ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಈಗ ದಿನಾಂಕ 18 ಬೆಳಗ್ಗೆ 9 ಗಂಟೆಗೆ ಕಲ್ಮಠದಿಂದ ಕುಂಭ ಅನ್ನು ಪ್ರಾರಂಭ ಮಾಡ್ತೀವಿ. ತದನಂತರ ದುರ್ಗಾ ಸಪ್ತಶತಿ ಇರುತ್ತೆ. ಆ ನಂತರ 18ನೇ ತಾರೀಕು ಸಾಯಂಕಾಲ ಕುಂಕುಮಾರ್ಚನೆ ಕಾರ್ಯಕ್ರಮ ಮತ್ತು 19ನೇ ತಾರೀಕು 5 ಗಂಟೆಯಿಂದ ಲಲಿತ ಶಾಸ್ತ್ರನಾಮ ಪಾರಾಯಣ ಮತ್ತು ದುರ್ಗಾ ಸಪ್ತಶತಿ ಪಾರಾಯಣ ಮತ್ತು ಎಲ್ಲ ಮಹಿಳೆಯರಿಗೂ ಕೂಡ ಉಡಿ ತುಂಬುವ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. 18, 19, 20 ವಿಶೇಷವಾಗಿ 21 ಎಲ್ಲರೂ ಕೂಡ ಮಹಿಳೆಯರು ತಾವೆಲ್ಲ ಭಾಗವಹಿಸಿ ಈ ಒಂದು ದುರ್ಗಾದೇವಿಯ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮೆಲ್ಲರೂ ಪತ್ರಿಕಾ ಮಾಧ್ಯಮದವರ ಮುಖಾಂತರ ತಾಯಂದಿರಿಗೆ ನಾವು ತಿಳಿಸಲಿಕ್ಕೆ ಬಯಸ್ತೀವಿ. ಹಾಗಾಗಿ ತಾವೆಲ್ಲರೂ ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರು ಕೂಡ ದುರ್ಗಾದೇವಿಯ ಆಶೀರ್ವಾದಕ್ಕೆ ನಿಮ್ಮ ಪಾತ್ರರಾಗಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಗ್ರಾಮ ದೇವತೆ ಜಾತ್ರೆ ನಮ್ಮ ಗಂಗಾವತಿ ಗ್ರಾಮ ದೇವತೆಯ ಎಲ್ಲ ಸದಸ್ಯರು ಸೇರಿ ಪತ್ರಿಕಾ ಮಾಧ್ಯಮದವರು ಆಹ್ವಾನಿಸಿರುತ್ತಾರೆ. ಉದ್ದೇಶ ಏನಪ್ಪ ಅಂದರೆ ಗ್ರಾಮ ಜಾತ್ರೆ ಒಂದೇ ಜನಾಂಗಕ್ಕೆ ಸೀಮಿತವಲ್ಲ, ಸರ್ವ ಜಾತಿ ಜನಾಂಗದವರು ಬಂದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂಬುದು ಒಂದು ವಿಶೇಷತೆ ಆಹ್ವಾನ.
ಖಾಲಿ 18 ಜಾತಿಗಳಿಗಷ್ಟೇ ಸೀಮಿತ ಅಲ್ಲ ಎಂಬುದೊಂದು ಸಂದೇಶ ಸಾರೋದಕ್ಕೂ ಈ ಜಾತ್ರೆ ನಿಮ್ಮ ಮಾಧ್ಯಮದಿಂದ ಸಾರ್ವಜನಿಕರಿಗೆ ಮುಟ್ಟಬೇಕಂತೇಳಿ ಎರಡನೆಯ ಒಂದು ಸಂದೇಶ ಕೊಡಬೇಕು. ಈ ಜಾತ್ರೆಗೆ ಪ್ರತಿಯೊಬ್ಬರು ತಮ್ಮ ಸೇವೆಯನ್ನು ಮಾಡಿ ದುರ್ಗಾ ದೇವಿಯ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಮತ್ತು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿ ಮತ್ತು ಇಲ್ಲಿ ನಡೆಯುವಂಥ ಪ್ರಸಾದ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿಗೂ ಸುದ್ದಿ ಮುಟ್ಟಿಸಿ ಬಂದು ಪ್ರಸಾದವನ್ನು ಸೇವಿಸುವಂಥ ಅನುಕೂಲತೆಗಳು ಇರುತ್ತವೆ. ಅದಕ್ಕೆ ತಾವೆಲ್ಲ ಮಾಧ್ಯಮದಿಂದ ಸಂದೇಶ ಕೊಡ್ರಿ.